ಸುಶೀಲಾ ಗೊತ್ತಾಯ್ತಾನೆ ಪಾಟೀಲ್ ಮನೆಗೆ ಹೊಸ ಸೊಸೆ ಬಂದಿದ್ದಾನಂತೆ. ಹಾಂ ನೋಡಿದೆ, ನನ್ನ ಸೋದರ ಮಾವನ ಮಗ ವಾಟ್ಸಪ್ ಸ್ಟೇಟಸ್ ಇಟ್ಟಿದ್ದ. ಚಿನ್ನದ ಕಿರೀಟ ಇಟ್ಕೊಂಡಿದ್ದು ಕಣಕ್ಕ ಪಾಟೀಲನ ಸೊಸೆ. ಚಿನ್ನದ ಕಿರೀಟನ ನಮ್ಮ ಕಾಲದಲ್ಲಿ ಹಾಕ್ಕೊಳ್ಳೋಕ್ಕೆ ಕಿವಿಲಿ ಓಲೆನೇ ಇರಲಿಲ್ವಲ್ಲೇ. ಅದೇ ಕಣಕ್ಕ, ಇದನ್ನೇ ಸಿಟಿ ಸ್ಟೈಲು ಫ್ಯಾಷನ್ನು ಅಂತದೆ. ಅಲ್ಲ ಚಂದ್ರಕ್ಕ, ಆ ಹೆಣ್ಣು ಇಂಗ್ಲೀಷ್ ಮಾತಾಡ್ತಾಳಂತೆ. ಹೌದಾ, ಇಂಗ್ಲೀಷ್ ಮಾತಾಡ್ತಾಳ? ನೋಡಮ್ಮ, ಎಷ್ಟೇ ಆಗಲಿ ಪ್ಯಾಟೆ ಸೊಸೆ ಅಲ್ವಾ. ಇಲ್ಲ ಕಣಕ್ಕ, ಹಲೋ ಹೌ ಆರ್ ಯು ಅಂದ್ಲಂತೆ ಪಾಟೀಲ್ ಅಜ್ಜನಿಗೆ. ಅದಕ್ಕೆ ಪಾಟೀಲ್ ಅಜ್ಜ ಐ ಆಮ್ ಫೈನ್ ಅನ್ನಂತ. ಇಲ್ಲಕ್ಕೋ, ಗಾಬರಿಯಿಂದ ಮಾತೇ ಆಡಲಿಲ್ಲವಂತೆ. ಕೈಲಿರೋ ಕಾಫಿನೂ ಕೂಡ ಚೆಲ್ಬಿಟ್ನಂತೆ ಭಯ ಪಟ್ಕೊಂಡು. ನಿನ್ನೆ ನಮ್ಮ ಮನೆ ಪಕ್ಕದ ಗಂಗಮ್ಮ ಹೇಳಿಲು, ಅಜ್ಜನ ಹೋಗಿ ನೋಡ್ಕೊಂಬಂದ್ರಂತೆ. ಅಜ್ಜನ ಹೋಗಿದ್ರಾ? ಏನು ನೋಡೋಕೆ ಹೋಗಿದ್ರಕ್ಕ? ಅದೇ ಕಣೆ, ಪಾಟೀಲಿನ ಮನೆ ಸೊಸೆ ಉಡುಪು, ಅವಳು ಹೇಗಿದ್ದಾಳೆ, ಅವಳ ವೇಷಭೂಷಣ ಎಲ್ಲ ನೋಡೋಕೆ ಹೋಗಿದ್ರಂತೆ. ಹೌದಕ್ಕ, ಏನು ಹೇಳಿದ್ರು ನೋಡ್ಕೊಂಬಂದವರು? ಏನಿಲ್ಲ ಕಣೆ, ಸೀರೆ ಬದಲು ಹೆಂಗ್ಸು ಗೌನ್ ಹಾಕ್ಕೊಂಡಿದ್ಲಂತೆ ಕಣೆ. ಗೌನ? ನಮ್ಮ ಹಳ್ಳೀಲಿ ಗೌನ್ ಹಾಕ್ಕೊಂಬಂದಿದ್ಲ? ನಮ್ಮ ಕಡೆ ಜನಕ್ಕೆ ಗೌನ್ ಅಂದರೆ ಸೊಳ್ಳೆ ಪರದೆ ಅಂತಾರಲ್ವೇನಕ್ಕ? ಹೌದು ಕಣೆ, ಅದನ್ನೇ ಹೊತ್ಕೊಂಡು ನಿಂತಿದ್ಲಂತೆ ಪಾಟೀಲಿನ ಮನೆ ಅಂಗಳದಲ್ಲಿ. ಏನಕ್ಕ, ಅಂಗಳದಲ್ಲೇ ನಿಂತಿಲ್ಲ? ಎಲ್ಲ ಹೆಂಗಸರು ನೋಡಿ ಬರೋ ತನಕ? ಅಯ್ಯೋ, ಹಾಗಿದ್ರೆ ಪಾಟೀಲ್ ಅಜ್ಜನ ಹಾರ್ಟ್ ಬೀಟ್ ನಿಂತೋಗಿರ್ಬೇಕು ಬಿಡು. ಚಂದ್ರಕ್ಕ, ಆ ಹೆಂಗಸು ರಾಗಿ ಬಿಲ್ಲ ತಿನ್ನಲ್ಲ ಅಂತ ಕೇಳಿದೆ. ಹೌದಾ, ಹಾಗಿದ್ರೆ ನಮ್ಮ ಹಳ್ಳೀಲಿ ಬಾಳಕ್ಕಾಗುತ್ತೇನೆ. ನಮ್ಮ ಹಳ್ಳೀಲಿ ರಾಗಿ ಇಲ್ಲದೆ ಯಾವ ಹಬ್ಬನೂ ಆಗೋದಿಲ್ಲ. ನಮಗೆಲ್ಲದಕ್ಕೂ ರಾಗಿನೇ ಮುಖ್ಯ. ಹೌದು ಚಂದ್ರಕ್ಕ, ಅಕ್ಕಿ ತಿನ್ನೋದಂತೆ ಅವಳು. ಅದೇನೋ ಸಲಾಡ್ ಅಂತ ತಿಂತಾಳಂತೆ. ಸಲಾಡ? ಹಾಗಂದರೆ ಹಸಿರು ಎಲೆ ತರಕಾರಿ ತಿನ್ನೋದಲ್ವೇನೆ? ನಮ್ಮ ಕಡೆನ ಏನೂ ತಿನ್ನಲ್ಲ, ಹಸಿರು ಎಲೆ ಅಂಥದ್ದು ಇಂಥದನ್ನೆಲ್ಲ. ಇನ್ನು ಏನೇ ನೋಡಬೇಕು ಈ ಕಣ್ಣಲ್ಲಿ. ಹೌದಕ್ಕ, ಕೇಳಿದ್ಲಂತೆ ಡಯಟ್ ಅಂತ. ಅಯ್ಯೋ, ನಮ್ಮ ಡಯಟ್ ಅಂದರೆ ಡಯಟ್ ಅನ್ನೋಕ್ಕೂ ಮುಂಚೆ 2 ದೋಸೆ ತಿಂದಿರ್ತೀವಲ್ಲೇ. ಸರಿ ನಡಿ ಸುಶೀಲಾ, ನಾವು ಪಾಟೀಲಿನ ಮನೆಗೆ ಹೋಗಿ ಹೊಸ ಸೊಸೆನ ನೋಡ್ಕೊಂಬರೋಣ. ಆಯ್ತು ಕಣಕ್ಕ, ಹೋಗೋಣ ನಡಿ. ಅಬ್ಬಬ್ಬಬ್ಬಾ, ಏನು ಬಿಸಿಲಿದೆ ನೋಡಿ. ಹೌದು ಕಣಕ್ಕ, ಎಷ್ಟೊಂದು ಬಿಸಿಲಿದೆ ನೋಡು. ಬೇಸಿಗೆ ಬಿಸಿಲಿಗಿಂತ ಜಾಸ್ತಿನೇ ಇದೆ. ಮನೆ ಬಿಟ್ಟು ಹೊರಗೆ ಬರೋ ಹಾಗೆ ಇಲ್ಲ. ಆಯ್ತು ಬರಮ್ಮ, ಇನ್ನೇನು ಪಾಟೀಲ್ ಮನೆ ಬಂದೇ ಬಿಡ್ತು. ಹೌದೌದು, ನಡಿ ಅಕ್ಕ, ಹೋಗೋಣ ಬೇಗ ಬೇಗ. ಬನ್ನಿ ಬನ್ನಿ ಚಂದ್ರಕ್ಕ, ಸುಶೀಲಕ್ಕ, ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಏನಪ್ಪ ಅಂತ ಹೊಸ ಸುದ್ದಿ, ಇಷ್ಟೊಂದು ಖುಷಿಯಾಗಿ ಹೇಳ್ತಾ ಇದೀಯಾ? ನಿಮ್ಗೆ ಗೊತ್ತಾ, ಹೊಸ ಸೊಸೆ ನನಗೆ ಕಾಫಿ ಕೊಟ್ಟಿದ್ರು. ಹೌದಾ, ಫಿಲ್ಟರ್ ಕಾಫಿ ಏನು ಮಲ್ಲಪ್ಪಣ್ಣ? ಇಲ್ಲ ಕಣಕ್ಕೋ, ಮಣ್ಣ ಕಪ್ಪು, ಏನೋ ವಾಸನೆ ಒಂಥರ ವಿಚಿತ್ರವಾಗಿತ್ತು.